ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಕೇದಾರ್ನಾಥ್ ಯಾತ್ರಾ ಅಂದರೆ ದೇವಸ್ಥಾನ ದರ್ಶನದ ಟಿಕೆಟ್ಸ್ ಹೇಗೆ ಬುಕ್ ಮಾಡೋದು ಅಂತ ಆನ್ಲೈನಲ್ಲಿ ತುಂಬ ಈಸಿಯಾಗಿ ಮಾಡ್ಕೋಬೋದು. ಇದಕ್ಕೆ ಯಾವುದೇ ರೀತಿಯಾಗಿ ಪೇ ಮಾಡೋ ಥರ ಏನೂ ಇಲ್ಲ ಅಮೌಂಟು. ಹೇಗೆ ಮಾಡೋದು ನೋಡೋಣ ಬನ್ನಿ. ಮೊದಲನೇದಾಗಿ ನಾನಿಲ್ಲಿ ಒಂದು ಕ್ರೋಮ್ ಪೇಜ್ನ ಓಪನ್ ಮಾಡ್ಕೊಂಡಿದ್ದೀನಿ. ನೀವು ಗೂಗಲಲ್ಲಿ ಕ್ರೋಮ್ ಪೇಜ್ನ ಓಪನ್ ಮಾಡಿಕೊಂಡು ಅದರಲ್ಲಿ ಉತ್ತರಾಖಂಡ್ ಟೂರಿಸಮ್ ಅಂತ ನೀವಿಲ್ಲಿ ಟೈಪ್ ಮಾಡ್ಕೋಬೇಕಾಗುತ್ತೆ. ಆವಾಗ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಉತ್ತರಾಖಂಡ್ ಟೂರಿಸಮ್ ಫಸ್ಟಲ್ಲಿ ನಿಮ್ಗೆ ಏನು ತೋರಿಸ್ತಾ ಇದೆ ಅಲ್ವಾ, ಎಕ್ಸ್ಪ್ಲೋರ್ ದ ಲ್ಯಾಂಡ್ ಅಂತ, ಅದನ್ನೇ ನೀವು ಕ್ಲಿಕ್ ಮಾಡ್ಕೊಂಡು ಅದು ಕ್ಲಿಕ್ ಮಾಡ್ಕೊಂಡ್ಮೇಲೆ ನಿಮ್ಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ, ಚಾರ್ಧಾಮ್ ರಿಜಿಸ್ಟ್ರೇಷನ್ ಅಂತ. ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಈ ಥರ ಒಂದು ಪೇಜ್ ನಿಮಗೆ ಓಪನ್ ಆಗುತ್ತೆ. ಸೊ ನೀವು ಇಲ್ಲಿ ರೈಟ್ ಸೈಡಲ್ಲಿ ನೋಡ್ತಾ ಇರ್ಬೋದು ಲಾಗಿನ್ ಯುವರ್ ಅಕೌಂಟ್ ಅಂತ. ಸೊ ನಿಮ್ಮ ಹತ್ರ ಆಲ್ರೆಡಿ ರಿಜಿಸ್ಟ್ರೇಷನ್ ನೀವು ಮಾಡ್ಕೊಂಡಿದ್ರೆ ನಿಮ್ಮ ಮೊಬೈಲ್ ನಂಬರ್ ಹಾಕಿ ನಿಮ್ಮ ಪಾಸ್ವರ್ಡ್ ಹಾಕಿ ನೀವು ಇಲ್ಲಿ ಸೈನ್ ಇನ್ ಮಾಡ್ಕೋಬೋದು. ಆರ್ ನೀವು ನ್ಯೂ ಆಗಿ ಇವಾಗ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂತಂದರೆ ಇಲ್ಲಿ ರಿಜಿಸ್ಟ್ರೇಷನ್ ಚಾರ್ಧಾಮ್ ಅಂತ ನಿಮಗಿದೆಯಲ್ವಾ, ಇಲ್ಲಿ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೀವು ಮೇಲ್ ನೋಡ್ತಿರ್ಬೋದು ಇಂಡಿಯನ್ ಪಿಲಿಗ್ರಮ್ ಆ್ಯಂಡ್ ಫಾರಿನ್ ಪಿಲಿಗ್ರಮ್ ಅಂತ ಇದೆ. ಆ್ಯಂಡ್ ಅದ್ರ ಕೆಳಗಡೆ ನಿಮಗೆ 3 ಆಪ್ಷನ್ಸ್ ಇದೆ, ಟೂರ್ ಆಪರೇಟರ್, ಇಂಡಿವಿಜುವಲ್ ಆ್ಯಂಡ್ ಫ್ಯಾಮಿಲಿ ಅಂತ. ಟೂರ್ ಆಪರೇಟರ್ ಅಂತಂದರೆ ನೀವು ಟೂರ್ಸ್ ಆ್ಯಂಡ್ ಟ್ರಾವೆಲ್ಸಿಂದ ಅವರು ಬುಕ್ ಮಾಡೋ ಥರ ಇದೆ, ನೀವು ಈ ಥರ ಮಾಡ್ಕೋಬೇಕಾಗುತ್ತೆ. ಇಂಡಿವಿಜುವಲ್ ಅಂತಂದರೆ ನಿಮ್ಮ ಒಬ್ಬರಿಗೆ ನೀವು ಮಾಡ್ಕೋಬೇಕಂದ್ರೆ ಇಂಡಿವಿಜುವಲ್ ನೀವು ಮಾಡ್ಕೋಬೋದು. ನೀವು ಫ್ಯಾಮಿಲಿ ಜೊತೆ ಹೋಗ್ತಿದ್ದೀರಾ ಅಂದರೆ ನೀವು ಫ್ಯಾಮಿಲಿ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಸೊ ಇವಾಗ ನಾನು ಮೊದಲನೇದಾಗಿ ನಿಮಗೆ ಟೂರ್ ಆಪರೇಟರಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಟೂರ್ ಆಪರೇಟರಲ್ಲಿ ಟೂರ್ ಕಂಪನಿ ನೇಮ್ ಅಂತ ಇದೆ. ನಿಮ್ಮ ಕಂಪನಿ ನೇಮ್ನ ನೀವು ಇಲ್ಲಿ ಹಾಕ್ಕೊಂಡು ಇಲ್ಲಿ GST ನಂಬರ್ ಇದ್ದರೆ ನೀವು ಹಾಕಿ, ಇಲ್ಲಾಂದ್ರೂ ಇಲ್ಲ. ಆ್ಯಂಡ್ ಇಲ್ಲಿ ನೀವು ಸ್ಟೇಟ್ನ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಪಾಸ್ವರ್ಡ್ ಮತ್ತು ಕನ್ಫರ್ಮ್ ಪಾಸ್ವರ್ಡ್ ಹಾಕ್ಬಿಟ್ಟು ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ಆರ್ ಇಂಡಿವಿಜುವಲ್ ಆಗಿ ನೀವು ಮಾಡ್ಕೋಬೇಕಂದ್ರೆ ನಿಮ್ಮ ನಂಬರ್ ಮತ್ತು ಪಾಸ್ವರ್ಡ್ ಹಾಕಿ ನೀವು ರಿಜಿಸ್ಟರ್ ಮಾಡ್ಬೋದು. ಆರ್ ನೀವು ಫ್ಯಾಮಿಲಿ ಅಂತ ಇದ್ರೂ ಸೇಮ್ ನಿಮಗೆ ನಂಬರ್ ಮತ್ತು ಪಾಸ್ವರ್ಡ್ ಹಾಕಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ. ಇವಾಗ ನಾನು ಫ್ಯಾಮಿಲಿದೆ ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ, ಹೇಗೆ ಮಾಡೋದು ಅಂತ ನಾನು ನಿಮಗೆ ಫ್ಯಾಮಿಲಿ ಆಪ್ಷನ್ಸಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ಇಲ್ಲಿ ನೇಮ್ ಹಾಕೋಬೇಕಾಗುತ್ತೆ, ಪೂಜಾ, ಎಸ್. ಆ್ಯಂಡ್ ನನ್ನ ಫೋನ್ ನಂಬರ್ನ ನಾನು ಇಲ್ಲಿ ಹಾಕ್ತಾ ಇದ್ದೀನಿ. ನಿಮ್ಮ ಪರ್ಸ್ನಲ್ ಫೋನ್ ನಂಬರ್ನ ನೀವು ಹಾಕ್ಕೊಳ್ಳಿ. ಆ್ಯಂಡ್ ಹಾಗೆ ಇಲ್ಲಿ ಕೆಳಗಡೆ ನಿಮ್ಮ ಪಾಸ್ವರ್ಡ್ ಏನಿದೆ, ನಿಮಗೆ ಯಾವ ಪಾಸ್ವರ್ಡ್ ನಿಮ್ಗೆ ನೆನಪಿರುತ್ತೆ ನಿಮ್ಮ ಪಾಸ್ವರ್ಡ್ ನೀವು ಹಾಕ್ಕೊಂಡು ಸೇಮ್ ಕನ್ಫರ್ಮ್ ಪಾಸ್ವರ್ಡ್ ಕೊಡಿ. ಕನ್ಫರ್ಮ್ ಪಾಸ್ವರ್ಡ್ ಕೊಟ್ಟಾದಮೇಲೆ ಇಲ್ಲಿ ಕೆಳಗಡೆ ನೀವು ನೋಡ್ತಿದ್ದೀರಾ ಸೈನ್ ಅಪ್ ಅಂತ. ಸೊ ಆ ಸೈನ್ ಅಪ್ನ ನೀವು ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ನಿಮಗೆ ಇಲ್ಲಿ OTP ಬರುತ್ತೆ. ನೀವು ಯಾವ ನಂಬರ್ ಹಾಕಿದ್ದೀರಲ್ವ ಆ ಫೋನ್ ನಂಬರ್ಗೆ ನಿಮಗೆ OTP ಬರುತ್ತೆ. ಒನ್ಸ್ OTP ರಿಸೀವ್ ಆದಮೇಲೆ ನಿಮಗೆ ಕೆಳಗಡೆ ಇಲ್ಲಿ ನೋಡ್ತಾ ಇದ್ದೀರಾ ಎಂಟರ್ OTP ಅಂತ, ನೀವು ಅಲ್ಲಿ ನಿಮ್ಮ OTPನೇ ಎಂಟ್ರ್ ಮಾಡ್ಕೊಳ್ಳಿ. ಎಂಟ್ರ್ ಮಾಡಾದಮೇಲೆ ವೆರಿಫೈ OTP ಅನ್ನೋ ಆಪ್ಷನ್ಸ್ನ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ನಿಮ್ಗೆ ಇಲ್ಲಿ ತೋರಿಸುತ್ತೆ OTP ವೆರಿಫೈ ಆಗಿದೆ ಅಂತ. ಅದಾದಮೇಲೆ ಇವಾಗ ನೀವು ರಿಜಿಸ್ಟರ್ಡ್ ಮಾಡ್ಕೊಂಡಿದ್ದೀರಾ, ಇವಾಗ ನೀವು ಲಾಗಿನ್ ಆಗಬೇಕಾಗುತ್ತೆ ಈ ಅಕೌಂಟ್ಗೆ. ನಿಮ್ಮ ಫೋನ್ ನಂಬರ್ ಏನಿದೆ ನೀವು ಇವಾಗ ರಿಜಿಸ್ಟರ್ ಮಾಡ್ಕೊಂಡಿರೋದು ಆ ಫೋನ್ ನಂಬರ್ನ ನೀವು ಇಲ್ಲಿ ಎಂಟರ್ ಮಾಡಿ. ಆ್ಯಂಡ್ ಹಾಗೆ ನೀವು ಕೆಳಗಡೆ ಎಂಟರ್ ಪಾಸ್ವರ್ಡ್ ಏನು ಕೊಟ್ಟಿರ್ತೀರಾ ಅದನ್ನು ಪಾಸ್ವರ್ಡ್ ಹಾಕಿ ಇಲ್ಲಿ ನಿಮಗೆ ತೋರಿಸ್ತಾ ಇರುವಂತಹ ಒಂದು ನಂಬರ್ ಏನು ಕೊಟ್ಟಿದ್ದಾರೆ ನೀವು ಆ ನಂಬರ್ನ ಎಂಟ್ರಿ ಮಾಡಬೇಕಾಗುತ್ತೆ. ಆದಮೇಲೆ ಸೈನ್ ಇನ್ ಮಾಡಿ. ಸೊ ಇವಾಗ ನಿಮ್ಮ ಕಂಪ್ಲೀಟ್ ರಿಜಿಸ್ಟ್ರೇಷನ್ ಇವಾಗ ಇದರಲ್ಲಿ ಆಯಿತು. ಉತ್ತರಾಖಂಡ್ ಇದರಲ್ಲಿ ಟೂರಿಸಮಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ಆಗಿದೆ. ಸೊ ಲೆಫ್ಟ್ ಸೈಡಲ್ಲಿ ನೀವು ನೋಡ್ತಿರ್ಬೋದು ನಿಮ್ಮ ನೇಮ್ ಮತ್ತು ಕಾಂಟ್ಯಾಕ್ಟ್ ನಂಬರ್ ತೋರಿಸುತ್ತೆ. ಇಲ್ಲಿ ನಿಮಗೆ ನೋಡ್ತಿದ್ದೀರಾ ರಿಜಿಸ್ಟ್ರೇಷನ್ ಫಾರ್ ಟೂರ್ ಅಂತ ಇದೆ ಆ್ಯಂಡ್ ವ್ಯೂ ಮಾಡಿಫೈಡ್ ಟೂರ್. ಆ್ಯಂಡ್ ಡೌನ್ ಸೈಡಲ್ಲಿ ರಿಜಿಸ್ಟ್ರೇಷನ್ ಯೂಸರ್ ಮ್ಯಾನುವಲ್ ಆ್ಯಂಡ್ ಡೌನ್ಲೋಡ್ ರಿಜಿಸ್ಟ್ರೇಷನ್ ಲೆಟರ್ ಆ್ಯಂಡ್ ಸರ್ಟಿಫಿಕೇಟ್ ಅಂತ ನಿಮ್ಗೆ ಇಲ್ಲಿ ಆಪ್ಷನ್ಸ್ ತೋರಿಸ್ತಾ ಇದೆ. ಸೊ ಇವಾಗ ನಾನು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗಿದೆ, ಅದಕ್ಕೆ ನಾನು ರಿಜಿಸ್ಟ್ರೇಷನ್ ಟೂರ್ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ನೀವು ಫಸ್ಟಿಗೆ ನೋಡ್ತಿರ್ಬೋದು ಟೂರ್ ಸ್ಟಾರ್ಟ್ ಆ್ಯಂಡ್ ಎಂಡ್. ನೀವು ಯಾವಾಗ ಟೂರ್ನ ಸ್ಟಾರ್ಟ್ ಮಾಡ್ತಿದ್ದೀರಾ ಆ ಡೇಟ್ ಮತ್ತು ಎಂಡ್ ಮಾಡ್ತಾ ಇರೋ ಡೇಟ್ನ ನೀವು ಇಲ್ಲಿ ಹಾಕ್ಕೋಬೇಕಾಗುತ್ತೆ. ನಾನು ಏಪ್ರಿಲ್ 26 ಅಂತ ನಾನಿಲ್ಲಿ ಮೆನ್ಷನ್ ಮಾಡ್ತಿದ್ದೀನಿ ಸ್ಟಾರ್ಟಿಂಗ್ ಡೇಟ್ ಬಂದು. ಆ್ಯಂಡ್ ಎಂಡಿಂಗ್ ಡೇಟ್ ಬಂದು May 2ಗೆ ನಾನು ಸೆಲೆಕ್ಟ್ ಮಾಡಿಕೊಂಡು ಅಪ್ಲೈ ಮೇಲೆ ನಾನು ಕ್ಲಿಕ್ ಮಾಡ್ತಾಯಿದ್ದೀನಿ.
ಅದಾದಮೇಲೆ ನೀವು ನೋಡ್ತಿರ್ಬೋದು ನಂಬರ್ ಆಫ್ ಟೂರಿಸ್ಟ್ ಅಂತ. ಸೊ ಇಲ್ಲಿ ನೀವು ಕ್ಲಿಕ್ ಮಾಡಬೇಕಾಗಿರೋದು ಮ್ಯಾಕ್ಸಿಮಮ್ 12 ಜನಕ್ಕೆ ಮಾತ್ರ ನೀವು ಇಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೋದು ಅಷ್ಟೇ. ಇಲ್ಲಿ ನನ್ನ ಒಬ್ಳಿಗೆ ಇವಾಗ ನಾನು ನಿಮಗೆ ಎಕ್ಸಾಂಪಲ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ನಾನು 1 ಅಂತ ಹಾಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಚೆಕ್ ಅವೈಲಬಿಲಿಟಿಯಲ್ಲಿ ಕ್ಲಿಕ್ ಮಾಡಬೇಕು. ಇಲ್ಲಿ ನಿಮಗೆ ಸ್ಲಾಟ್ಸ್ ಅವೈಲಬಲ್ ಎಷ್ಟಿದೆ ಅಂತ ನೀವು ಇಲ್ಲಿ ನೋಡ್ಬೋದು. ಕೇದಾರ್ನಾಥ್ ಓಪನ್ ಆಗಿರೋದು 22 ಏಪ್ರಿಲ್ಗೆ. ಸೊ ಅದಕ್ಕೆ ಕೇದಾರ್ನಾಥ್ ಇಲ್ಲಿ ನಿಮಗೆ ಗ್ರೀನಲ್ಲಿ ತೋರಿಸ್ತಿದೆ. ಆ್ಯಂಡ್ ಬದ್ರಿನಾಥ್ ನಿಮಗೆ ಓಪನ್ ಆಗ್ತಿರೋದು 23ಗೆ. ಸೊ ಅದು ನಿಮಗೆ ಬದ್ರಿನಾಥಲ್ಲಿ ನಿಮಗೆ ಗ್ರೀನಲ್ಲಿ ತೋರಿಸ್ತಿದೆ. ಇದು ನಿಮ್ಮ ಏಪ್ರಿಲ್ ಮಂತ್ ಅವೈಲಬಲ್ ಸ್ಲಾಟ್ಸ್ಗಳು ಆ್ಯಂಡ್ ಮೇ ಮಂತ್ ಅವೈಲಬಲ್ ಸ್ಲಾಟ್ಸ್ಗಳು ಕೂಡ ಇದೆ. ಸೊ ಆದಷ್ಟು ಬೇಗ ನೀವು ಬುಕ್ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ಕೆಳಗಡೆ ಬಂದರೆ ಮೋಡ್ ಆಫ್ ಟ್ರಾವೆಲ್ ಫಾರ್ ಧಾಮ್ ಅಂತ ಇದೆ. ಇಲ್ಲಿ ನೀವು ಲೈಕ್ ಯಾವ ಥರ ನೀವು ಟ್ರಾವೆಲ್ ಮಾಡ್ತಾ ಇದ್ದೀರಾ, ಬೈ ರೋಡ್ ಅಲ್ಲ, ಬೈ ಹೆಲಿಕಾಪ್ಟರ್ ಅಲ್ಲ, ಆರ್ ಬೈ ವಾಕಿಂಗ್ ಅಲ್ಲ. ಸೊ ನೀವಿಲ್ಲಿ 3 ಆಪ್ಷನ್ಸ್ ನಿಮಗಿಲ್ಲಿ ಇದೆ. ಇದು ಏನಂದರೆ ಇವಾಗ ನೀವು ಕೇದಾರ್ನಾಥ್ ಆ್ಯಂಡ್ ಬದ್ರಿನಾಥ್ ಸಮಥಿಂಗ್ ಬೇರೆ ಯಾವುದಾದ್ರೂ ಟೆಂಪಲ್ಗೆ ನೀವು ರೋಡ್ ಮುಖಾಂತರ ಹೋಗ್ತೀರಾ, ಆರ್ ಹೆಲಿಕಾಪ್ಟರ್ ಮುಖಾಂತರ ನೀವು ಟೆಂಪಲ್ಗೆ ಹೋಗ್ತಿದ್ದೀರಾ, ಆರ್ ವಾಕಿಂಗಿಂದ ನೀವು ಟೆಂಪಲ್ಗೆ ಹೋಗ್ತಿದ್ದೀರಾ ಅನ್ನೋ ಆಪ್ಷನ್ಸ್ ಇದು. ಸೊ ನಾನಿಲ್ಲಿ ಬೈ ರೋಡ್ ಅಂತ ನಾನು ಕ್ಲಿಕ್ ಮಾಡ್ತಿದ್ದೀನಿ. ಇಲ್ಲಿ ಸೆಲೆಕ್ಟ್ ಅಂತ ನೀವು ನೋಡ್ತಿದ್ದೀರಾ. ಇಲ್ಲಿ ಬಸ್ ಆರ್ ಮಿನಿ ಬಸ್, ಪ್ರೈವೇಟ್ ಕಾರ್, ಟ್ಯಾಕ್ಸಿ ಆ್ಯಂಡ್ 2 ವೀಲರ್ ಅಂತ ನಿಮಗೆ ತೋರಿಸ್ತದೆ ಆಪ್ಷನ್ಸು. ಸೊ ಇವಾಗ ನೀವು ಟ್ರಾವೆಲ್ ಮಾಡಿಕೊಂಡು ರೋಡಲ್ಲಿ ನೀವು ಬಸ್ ಮುಖಾಂತರ ಹೋಗ್ತಾ ಇದ್ದೀರಾ, 2 ವೀಲರಲ್ಲಿ ಹೋಗ್ತಾ ಇದ್ದೀರಾ, ಟ್ಯಾಕ್ಸಿಯಲ್ಲಿ ಹೋಗ್ತಾ ಇದ್ದೀರಾ, ಪ್ರೈವೇಟ್ ಕಾರಲ್ಲಿ ಹೋಗ್ತಾ ಇದ್ದೀರಾ, ನೀವು ಯಾವುದ್ರಲ್ಲಿ ಹೋಗ್ತಾ ಇದ್ದೀರಾ ನೀವು ಅದನ್ನು ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಆರ್ ಇನ್ ಕೇಸ್ ನೀವು ಇಲ್ಲಿ ಹೆಲಿಕಾಪ್ಟರ್ ಬೈ ಹೆಲಿಕಾಪ್ಟರ್ನ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಆಟೋಮೆಟಿಕ್ಕಾಗಿ ಅದು ಹೆಲಿಕಾಪ್ಟರ್ ಆಪ್ಷನ್ಸೇ ತೋರಿಸುತ್ತೆ. ಆರ್ ವಾಕಿಂಗ್ ಮುಖಾಂತರ ನೀವು ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ವಾಕ್ ಮುಖಾಂತರನೇ ನಿಮಗೆ ಇಲ್ಲಿ ತೋರಿಸುತ್ತೆ. ಸೊ ನಾನು ಬೈ ರೋಡ್ ಕ್ಲಿಕ್ ಮಾಡಿಕೊಂಡು ಇದರಲ್ಲಿ ನಾನಿವಾಗ ಮಿನಿ ಬಸ್ ಆಪ್ಷನ್ಸ್ನ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಕೆಳಗಡೆ ನಿಮ್ಗೆ ತೋರಿಸ್ತಿದೆ ಡ್ರೈವರ್ ನೇಮ್ ಆ್ಯಂಡ್ ವೆಹಿಕಲ್ ನಂಬರ್. ಸೊ ನಿಮ್ಗೆ ಗೊತ್ತಿದ್ರೆ ಹಾಕಿ, ಇಲ್ಲ ಅಂತಂದರೆ ಅದನ್ನು ಸ್ಕಿಪ್ ಮಾಡಿ. ಪಕ್ಕದಲ್ಲಿ ಕಾಣಿಸ್ತಿರುವಂತಹ ಆ್ಯಡ್ನ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಬೈ ರೋಡ್ ಮತ್ತು ಬಸ್ ಆಪ್ಷನ್ಸ್ನ ನೀವು ಇಲ್ಲಿ ನೋಡ್ತಿರ್ಬೋದು. ಆ್ಯಂಡ್ ಕೆಳಗಡೆ ಬಂದರೆ ಸೆಲೆಕ್ಟ್ ಧಾಮ್. ಇವಾಗ ನೀವು ಧಾಮ್ಗೆ ಹೋಗ್ತಾ ಇದ್ದೀರಾ, ಚಾರ್ಧಾಮ್ ಹೋಗ್ತಾ ಇದ್ದೀರಾ, ಈ ಥರ ನೀವು ಧಾಮ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಲೈಕ್ ಇವಾಗ ನಾನು ಫಸ್ಟ್ ಆಗ್ತಾ ಇದ್ದೀನಿ ಕೇದಾರ್ನಾಥ್. ಸೊ ನಾನು ಕೇದಾರ್ನಾಥಿಗೆ ಯಾವ ಡೇಟಲ್ಲಿ ಹೋಗ್ತಿದ್ದೀನಿ ಅದು ನಾನು ಮೆನ್ಷನ್ ಮಾಡಿದ್ದೀನಿ. ನೆಕ್ಸ್ಟ್ ನಾನು ಹೋಗ್ತಾ ಇರೋದು ಬದ್ರಿನಾಥ್. ನೆಕ್ಸ್ಟ್ ಬದ್ರಿನಾಥ್ಗೆ ನಾನು ಯಾವ ಡೇಟಲ್ಲಿ ನಾನು ಇವಾಗ ಆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಸೊ ನಾನು ಇವಾಗ May 1 ಅಂತ ನಾನು ಇಲ್ಲಿ ಮೆನ್ಷನ್ ಮಾಡ್ತೀನಿ. ಆರ್ ಇವಾಗ ನಾನು ಧಾಮ್ದು ಮಾತ್ರ ನಾನು ಇವಾಗ ಇಲ್ಲಿ ಕ್ಲಿಕ್ ಮಾಡಿದ್ದೀನಿ. ನೀವು ಮತ್ತೆ ಯಾವುದಾದ್ರೂ ಲೈಕ್ ಬೇರೆ ಯಾವುದಾದ್ರೂ ಧಾಮ್ಗೆ ಲೈಕ್ ಗಂಗೋತ್ರಿ, ಯಮುನೋತ್ರಿಗೆ ನೀವು ಹೋಗ್ತಾ ಇದ್ದೀರಾ ಅಂದರೆ ಅದನ್ನು ನೀವು ಮೆನ್ಷನ್ ಮಾಡಿ ಡೇಟ್ನ ನೀವು ಅಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಾನು ಹೋಗ್ತಾ ಇರೋದು ಬರೀ ಧಾಮ್ಗೆ. ಸೊ ನಾನು ಅದನ್ನು ಆ ಬಾಕ್ಸನ್ನು ನಾನು ಡಿಲೀಟ್ ಮಾಡ್ತಾ ಇದ್ದೀನಿ. ಇದನ್ನು ನೀವು ಇವಾಗ ಕೆಳಗಡೆ ಇಲ್ಲಿ ನೋಡ್ತಾ ಇರ್ಬೋದು ಸೇವ್ ಆ್ಯಂಡ್ ಕ್ರಿಯೇಟ್ ಅಂತ. ಸೊ ಅದರಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಮ ಕ್ರಿಯೇಟೆಡ್ ಸಕ್ಸಸ್ಫುಲಿ ಅಂತ ತೋರಿಸುತ್ತೆ. ಕ್ರಿಯೇಟೆಡ್ ಸಕ್ಸಸ್ಫುಲಿ ಆದಮೇಲೆ ಈ ಥರ ಒಂದು ಪೇಜಸ್ ಓಪನ್ ಆಗುತ್ತೆ. ಇಲ್ಲಿ ನೀವು ಆಧಾರ್ ಕಾರ್ಡ್ ನಂಬರ್ನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಏನಿದೆ ಆ ನಂಬರ್ನ ನೀವು ಎಂಟರ್ ಮಾಡ್ಕೊಳ್ಳಿ. ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಎಂಟ್ರಿ ಆದಮೇಲೆ ಇಲ್ಲಿ ಒಂದು ಬಾಕ್ಸಲ್ಲಿ ನೀವು ಅದನ್ನು ಕ್ಲಿಕ್ ಮಾಡಿ ಇಲ್ಲಿ ಸೆಂಡ್ OTP ಅಂತ ಬರುತ್ತೆ. ನಿಮ್ಮ ಆಧಾರ್ ಕಾರ್ಡಲ್ಲಿ ಯಾವ ನಂಬರ್ ಇರುತ್ತೋ ಆ ನಂಬರ್ಗೆ ನಿಮಗೆ OTP ಅನ್ನೋದು ಬರುತ್ತೆ. ಸೊ OTP ಬಂದಮೇಲೆ ನೀವು ಎಂಟರ್ OTPಯಲ್ಲಿ ನಿಮ್ಮ OTPಯನ್ನು ಎಂಟರ್ ಮಾಡಿಕೊಂಡು ವೆರಿಫೈ OTP ಅನ್ನೋದನ್ನು ಕ್ಲಿಕ್ ಮಾಡಿ. ಅದಾದಮೇಲೆ ನಿಮ್ಮ ಆಧಾರ್ ಕಾರ್ಡು ವೆರಿಫೈ ಆಗುತ್ತೆ. ನಿಮ್ಮ ಆಧಾರ್ ಕಾರ್ಡಿರುವ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಇಲ್ಲಿ ಆಟೋಮೆಟಿಕ್ಕಾಗಿ ತೋರಿಸುತ್ತೆ. ನಿಮ್ಮ ಸಿಟಿಯನ್ನು ನೀವು ಎಂಟರ್ ಮಾಡಿಕೊಂಡು ನಿಮ್ಮ ಮೊಬೈಲ್ ನಂಬರ್ನ ನೀವು ಮತ್ತೊಮ್ಮೆ ಎಂಟರ್ ಮಾಡಬೇಕಾಗುತ್ತೆ. ಅಲ್ಲಿ ನಿಮ್ಮ ಫೋನ್ ನಂಬರ್ನ ಎಂಟ್ರಿ ಮಾಡ್ಕೊಂಡಾದಮೇಲೆ ನೀವಿಲ್ಲಿ ಕೆಳಗಡೆ ನೋಡ್ತಾ ಇರ್ಬೋದು ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಹೂ ಈಸ್ ನಾಟ್ ಟ್ರಾವೆಲಿಂಗ್ ವಿತ್ ಯು, ಅಂದರೆ ನಿಮ್ಮ ಜೊತೆ ಯಾರು ಟ್ರಾವೆಲ್ ಮಾಡ್ತಾ ಇಲ್ಲ ಅವರ ನಂಬರ್ನ ನೀವಿಲ್ಲಿ ಹಾಕಬೇಕಾಗುತ್ತೆ, ಅವರ ನೇಮ್ ಮತ್ತು ನಂಬರ್. ಸೊ ನಾವು ನನ್ನ ತಂದೆಯವರ ಹೆಸರು ಮತ್ತು ಅವರ ಕಾಂಟ್ಯಾಕ್ಟ್ ನಂಬರ್ ಆ್ಯಂಡ್ ಫಾದರ್, ನಿಮ್ಮ ರಿಲೇಷನ್ಶಿಪ್ ಏನಿದೆ ಅವ್ರ ಜೊತೆಯಲ್ಲಿ ಅನ್ನೋದನ್ನು ನೀವಲ್ಲಿ ಹಾಕಬೇಕಾಗುತ್ತೆ, ಮದರ್ ಫಾದರ್ ಸಮಥಿಂಗ್. ಕೆಳಗಡೆ ನೀವು ನೋಡ್ತಾ ಇರ್ಬೋದು ನಿಮ್ಮ ಮೆಡಿಕಲ್ ಕಂಡೀಷನ್ಸ್. ಸೊ ನಿಮಗೆ ಹೆಲ್ತ್ ಇಶ್ಯೂಸ್ ಏನಾದರೂ ಇದೆಯಾ, ಹಾರ್ಟ್ ಪ್ರಾಬ್ಲಮು, ಅಸ್ತಮ, ಡಯಾಬಿಟಿ ಅವ್ರ ಅದರ್ ಯಾವುದೂ ಇಲ್ಲ ಅಂತಂದರೆ ಎನಿ ಅಂತ ಇದೆ ಅಲ್ವಾ, ಅದನ್ನು ನೀವು ಆಟೋಮೆಟಿಕ್ಕಾಗಿ ಅದು ಕ್ಲಿಕ್ ಆಗಿರುತ್ತೆ. ಅವ್ರು ನೀವೇನಾದರೂ ಡಾಕ್ಟರ್ ಇದ್ದರೆ ಅದನ್ನು ನೀವು ಕ್ಲಿಕ್ ಮಾಡಿ ಐ ಎಮ್ ಎ ಡಾಕ್ಟರ್ ಅಂತ, ಅವ್ರು ಇಲ್ಲಾಂದರೆ ಬಿಡಿ ಆಟೋಮೆಟಿಕ್ಕಾಗಿ ಫಿಲ್ ಆಗಿರುತ್ತೆ. ಆ್ಯಂಡ್ ನಿಮ್ಮ ಆಧಾರ್ ಕಾರ್ಡಲ್ಲಿ ಯಾವ ಒಂದು ಫೋಟೋ ಇರುತ್ತೆ ಆ ಫೋಟೋ ಇಲ್ಲಿ ತೋರಿಸ್ತಾ ಇರುತ್ತೆ. ಆ್ಯಂಡ್ ವೆರಿಫೈ ಆಧಾರ್ ಫೋಟೋ ಅಂತ ನೀವು ಕ್ಲಿಕ್ ಮಾಡಿ. ಅದಾದಮೇಲೆ ಇಲ್ಲಿ ರೀಸೆಂಟ್ ಫೋಟೋ ಅಂದರೆ ನಿಮ್ಮ
ಕರೆಂಟ್ ಫೋಟೋ ಏನಿದೆ ನೀವು ಅದನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಫೋಟೋ ಕ್ಲಿಕ್ ಮಾಡಿ ಹಾಗೆ ನೀವಲ್ಲಿ ಹಾಕಬೇಕಾಗುತ್ತೆ. ಅದಾದಮೇಲೆ ಅದು ವೆರಿಫೈ ಕೂಡ ಆಗುತ್ತೆ ಫೋಟೋ. ಅದಾದಮೇಲೆ ನೀವು ಕೆಳಗಡೆ ನೋಡ್ತಾ ಇರ್ಬೋದು, ಯು ಹ್ಯಾವ್ ಆಲ್ರೆಡಿ ಅರೇಂಜ್ ಯುವರ್ ಅಕೊಮೊಡೇಷನ್ ಅಂತ ಇದೆ. ಸೊ ನೀವು ಅಕೊಮೊಡೇಷನ್ ಆಲ್ರೆಡಿ ಅರೇಂಜ್ ಮಾಡಿದರೆ ಎಸ್ ಅಂತ ಹಾಕಿ, ಆರ್ ಇಲ್ಲ ಅಂತಂದರೆ ನೋ ಅಂತ ಹಾಕಿ. ನಾನು ಆಲ್ರೆಡಿ ಅರೇಂಜ್ ಮಾಡಿದ್ದೀನಿ, ನೀವು ನೋಡ್ತಾ ಇರ್ಬೋದು. ನೋಡಿಲ್ಲ ಅಂದರೆ ನನ್ನ ಚಾನಲಲ್ಲಿ ನೀವು ನೋಡ್ಬೋದು. ಸೊ ನಾನು ಆಲ್ರೆಡಿ ಮಾಡಿದ್ದೀನಿ, ನಾನು ಎಸ್ ಅಂತ ಹಾಕ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಐ ಹಿಯರ್ ಬೈ ಅಗ್ರಿ ಟು ಶೇರ್ ದ ಇನ್ಫಾರ್ಮೇಷನ್ ಇನ್ ದಿಸ್ ಫಾರ್ಮ್ ಆಫ್ ದ ಪರ್ಪಸ್ ಆಫ್ ರಿಜಿಸ್ಟ್ರೇಷನ್ ಅಂತ ಹಾಕಿ ನಾನು ಕ್ಲಿಕ್ ಕೊಟ್ಟು ಅದನ್ನು ನಾನು ಇವಾಗ ಫಿನಿಶ್ ಆಪ್ಷನನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ. ಇವಾಗ ಆಲ್ರೆಡಿ ನನ್ನ ರಿಜಿಸ್ಟ್ರೇಷನ್ ಆಗಿದೆ. ಇಲ್ಲಿ ನೀವು ಡೌನ್ಲೋಡ್ ರಿಜಿಸ್ಟ್ರೇಷನ್ನ ನೀವು ಮಾಡ್ಕೋಬೋದು, ಆರ್ ಮೋಡಿಫೈ ಕೂಡ ಮಾಡ್ಕೋಬೋದು. ಎಡಿಟ್ ಏನಾದರೂ ಮಾಡಬೇಕಂದ್ರೆ ನೀವು ಅಲ್ಲಿ ಮಾಡ್ಕೋಬೋದು. ಇವಾಗ ನಾನು ಡೌನ್ಲೋಡ್ ರಿಜಿಸ್ಟ್ರೇಷನ್ ಮೇಲೆ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಈ ಥರ ಒಂದು ಬರುತ್ತೆ. ನಿಮ್ಮ ಹೆಸರನ್ನ ನೀವು ಇಲ್ಲಿ ಕ್ಲಿಕ್ ಮಾಡಿ ಮತ್ತು ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ನ ಹಾಕಿ ಇಲ್ಲಿ ಸರ್ಚ್ ಮಾಡಿದ್ರೆ ನಿಮ್ಮ ಹೆಸರು ಮತ್ತು ನಿಮ್ಮ ಫೋನ್ ನಂಬರ್ ತೋರಿಸುತ್ತೆ. ಅಲ್ಲಿ ಡೌನ್ಲೋಡ್ PDF ಕೊಟ್ಟರೆ ಈ ಥರ ಒಂದು PDF ನಿಮಗೆ ಓಪನ್ ಆಗುತ್ತೆ. ಇದು ನಿಮ್ಮ ಯಾತ್ರಾ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಆಗಿರುತ್ತೆ.